2025ರ ಏರ್ ಶೋಗೆ ಚಾಲನೆ ಇವತ್ತು ಸಿಗ್ತಾ ಇದೆ. ಪ್ರಮುಖವಾಗಿ ಉಕ್ಕಿನ ಹಕ್ಕಿಗಳು ಬಾನಂಗಳದಲ್ಲಿ ಯಾವ ರೀತಿ ಚಿತ್ತಾಕರ್ಷಕವನ್ನ ಬಿಡಿಸುತ್ತೆ ಅನ್ನೋದರ ಕುತೂಹಲ ಕೂಡ ಇವತ್ತು ಗೊತ್ತಾಗುತ್ತೆ. 15ನೇ ಏರ್ ಶೋ ಇವತ್ತು ಬೆಳಗ್ಗೆ 9:30ಕ್ಕೆ ಯಲಹಂಕ ಏರ್ ಬೇಸ್ನಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಡಲಿದ್ದಾರೆ. ದೇಶ ಮತ್ತು ವಿದೇಶಗಳ ಪ್ರಮುಖ ನಾಯಕರು, ರಕ್ಷಣಾ ವಿಭಾಗದ ಅಧಿಕಾರಿಗಳು ಏರ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಇಂದಿನಿಂದ ಫೆಬ್ರವರಿ 14ನೇ ತಾರೀಕು ತನಕ ನಡೆಯಲಿರುವ ಏರ್ ಶೋನಲ್ಲಿ ಅಮೆರಿಕ, ರಷ್ಯನ್ ಏರ್ಕ್ರಾಫ್ಟ್ಗಳು ಭಾಗಿಯಾಗಲಿದೆ. ಈ ಬಾರಿ ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ ಲೈನ್ನಲ್ಲಿ ಏರ್ ಶೋ ಜರುಗಲಿದೆ. 100ಕ್ಕೂ ಹೆಚ್ಚು ದೇಶಗಳ 900ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿಯಾಗ್ತಾ ಇದ್ದು, ಎಐ, ಡ್ರೋನ್, ಗ್ಲೋಬಲ್ ಏರೋಸ್ಪೇಸ್ ಸೇರಿದಂತೆ ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಇರಲಿದೆ. ಕೊನೆಯ 2 ದಿನ ಸಂಪೂರ್ಣ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರಲಿದೆ. ನಾವೀಗಷ್ಟೇ ಹೇಳ್ತಾ ಇದ್ವಿ ಏರ್ ಶೋ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ 5 ದಿನಗಳ ಕಾಲ ಈ ಭಾಗದಲ್ಲಿ ಕೊಂಚ ಟ್ರಾಫಿಕ್ನ ಬಿಸಿ ಸಾರ್ವಜನಿಕರಿಗೆ ತಟ್ಟುತ್ತೆ. ಬಿಕಾಸ್ ತುಂಬ ರೋಡ್ಗಳನ್ನು ಡೈವರ್ಟ್ ಮಾಡಿದ್ದಾರೆ. ಅದರಲ್ಲೂ ಏರ್ಪೋರ್ಟ್ ರಸ್ತೆ ಸವಾರರಿಗೆ ಟ್ರಾಫಿಕ್ನ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ವಿದೇಶಿ ಗಣ್ಯರು ಆಗಮಿಸುವ ಕಾರಣಕ್ಕೆ ಎಲಿವೇಟೆಡ್ ರಸ್ತೆಯ ಓಡಾಟವನ್ನು ಕೆಲ ಕಾಲ ಬಂದ್ ಮಾಡಲಾಗುತ್ತೆ. ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿರೋ ಕಾರಣ ಆ ಭಾಗದ ವಾಹನ ಸವಾರರು 5 ದಿನಗಳ ಕಾಲ ಇದೇ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಏರ್ಪೋರ್ಟ್ ರಸ್ತೆ ಸುತ್ತಮುತ್ತ ಹಲವು ರಸ್ತೆಗಳಲ್ಲಿ ಸಂಚಾರ ಮಾರ್ಪಟ್ಟು ಮಾಡಿ ಸಂಚಾರಿ ಪೊಲೀಸರು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಕೆಲ ರೂಟ್ಗಳನ್ನು ತೋರಿಸಿದ್ದಾರೆ. ಅದೇ ರೂಟ್ನಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕರು ಓಡಾಡಬೇಕಾಗತ್ತೆ. ಇನ್ನೆಲ್ಲ ಕೂಡ VVIP ಮೂವ್ಮೆಂಟ್ ಹೆಚ್ಚಾಗಿರೋದ್ರಿಂದ ಕೆಲ ರಸ್ತೆಗಳಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ ಸಂಚಾರವನ್ನು. ಸೊ ವಾಹನ ಸವಾರರು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ಲಾರಿ, ಟ್ರಕ್, ಬಸ್, ಸರಕು ಸಾಗಾಣಿಕೆ ವಾಹನಗಳಿಗೆ ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧವನ್ನು ಹೇರಲಾಗಿದೆ ಈ ವೃತ್ತದಲ್ಲಿ. ಮತ್ತು ಮೇಕ್ರಿ ವೃತ್ತದಿಂದ MVIT ಕ್ರಾಸ್ ತನಕ ಈ ಸಂಚಾರ ಕಂಟಿನ್ಯೂ ಆಗುತ್ತೆ. ಸಂಚಾರ ನಿಷೇಧ ಎಲ್ಲೆಲ್ಲಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಮಾರ್ಗವಾಗಿ ಹೆಣ್ಣೂರು ಕ್ರಾಸ್ ತನಕ ಕೂಡ ನಿಷೇಧವನ್ನು ಹೇರಲಾಗಿದೆ. ಬಿಕಾಸ್ ಒಂದು ವಿಪರೀತವಾಗಿ VVIP ಮೂವ್ಮೆಂಟ್ಸ್ ಇರೋದ್ರಿಂದ. ನಾಗವಾರ ಜಂಕ್ಷನ್ನಿಂದ ರೇವಾ ಕಾಲೇಜ್ ಜಂಕ್ಷನ್ ತನಕ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಇಲ್ಲೂ ಕೂಡ ರೂಟ್ ಡೈವರ್ಷನ್ ಆಗಿದೆ. ಹೆಸರುಘಟ್ಟ, ಚಿಕ್ಕಬಾಣಾವರ ಕಡೆಯಿಂದ ಬೆಂಗಳೂರು ಕಡೆಗೆ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. GKVK ಕ್ಯಾಂಪಸ್ನಲ್ಲಿ ಸಾರ್ವಜನಿಕರಿಗೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು, ಯಾರ್ಯಾರು ಏರ್ ಶೋಗೆ ಅಂತ ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಮಗೆಲ್ಲ ನೆನಪಿರ್ಬೋದು, 2019ರಲ್ಲಿ ಪಾರ್ಕಿಂಗ್ ಲಾಟ್ನಲ್ಲೇ ಒಂದು ಅಗ್ನಿ ಅವಘಡ ಸಂಭವಿಸ್ಬಿಟ್ಟಿತ್ತು. ಸೊ ಹೀಗಾಗಿ ಭಾಳ ದೊಡ್ಡ ಸ್ಪೇಸ್ನಲ್ಲೇ ಪಾರ್ಕಿಂಗ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ.